ಅಜ್ಜ ಕೂಡಿಡ್ತಾನೆ, ಮಗ ತಂದು ಹಾಕ್ತಾನೆ, ಮೊಮ್ಮಗ ಖರ್ಚು ಮಾಡ್ತಾನೆ. ಎಷ್ಟು ಅರ್ಥವನ್ನು ಹೊಮ್ಮಿಸುವಂಥ ಒಗಟು ಇದು ನೋಡಿ. ಅಜ್ಜ ಯಾವಾಗಲೂ ಮನೆಯಲ್ಲಿ ಕೂಡಿಡೋದು, ಅವನ ಮಗ ಮನೆ ಯಜಮಾನ, ಅವನು ತಂದು ಹಾಕ್ತಾನೆ. ಆದರೆ ಅವನ ಮಗ ಮೊಮ್ಮಗ ಅವನು ಖರ್ಚು ಮಾಡ್ತಾನೆ. ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರಿಗೆ ಹೆಚ್ಚು ಗೌರವವನ್ನು ಕೊಡುವಂಥ ಒಂದು ಪರಂಪರೆ ಭಾರತದಲ್ಲಿದೆ. ಹಾಗಾಗಿ ಏನಾದರೂ ಮಗ ದುಡ್ಕೊಂಡು ಬಂದರೆ ಅಪ್ಪನ ಹತ್ರನೇ ಕೊಟ್ಟು, ಅಪ್ಪ ಇಷ್ಟು ದುಡ್ಕೊಂಬಂದಪ್ಪ, ಇದು ತಗೋ ನೀ ಇಟ್ಕೋ ಅಂತೇಳಿ ಕೊಟ್ಟು, ನಾಳೆ ಏನೋ ತರಲಿಕ್ಕೆ ಹೋಗುವಾಗ ಅಪ್ಪ ಅಕ್ಕಿ ತರಬೇಕಾಗಿದೆ, ಇಷ್ಟು ದುಡ್ಡು ಕೊಡು ಅಂದ್ರೆ ಆ ಅಪ್ಪನಿಗೆ ಒಂದು ಗೌರವ ಅಜ್ಜನಿಗೆ. ಯಾಕೆ ಅಂದರೆ ಅವನೊಬ್ಬ ಯಜಮಾನ, ಅವನಿಗೆ ಆ ಯಜಮಾನಿಕೆ ಗೌರವವನ್ನು ಅವನು ಇರುವಲ್ಲಿವರೆಗೂ ಉಳಿಸ್ಕೊಂಡು ಹೋದರೆ ಅವನಿಗೆ ಭಾಳ ಖುಷಿ ಆಗ್ತದೆ. ಹಿಂದೆ ಇಂಥ ಒಂದು ಪರಂಪರೆ ನಡೀತಾ ಇತ್ತು. ಆದರೆ ಈ ಮಗ ಕೂಡಿಟ್ಟದ್ದನ್ನು ಮೊಮ್ಮಗ ಖರ್ಚು ಮಾಡ್ಕೊಂಡು ಬರ್ತಾರೆ. ಮೊಮ್ಮಕ್ಕಳು ಖರ್ಚು ಮಾಡಿದ್ರೆ ಯಾರಿಗೂ ಬೇಜಾರಾಗೋದಿಲ್ಲ. ಅವ್ರು ನಮ್ಮದೇ ಮನೆ ಮಕ್ಕಳು, ಅವ್ರು ಎಷ್ಟೇ ಖರ್ಚು ಮಾಡಲಿ ಅವ್ರು ಸುಖವಾಗಿರಲಿ ಅಂತ ಅಜ್ಜನದು ಸಹಮತ ಇರ್ತದೆ, ಅಪ್ಪನು ಮೌನವಾಗಿ ಒಪ್ಕೊಂಡಿರ್ತಾರೆ. ಬಟ್ ಈ ಒಗಟು ಎಂಥ ಒಂದು ಅರ್ಥವನ್ನು ಕೊಡ್ತಾ ಇದೆ ನೋಡಿ. ಅಜ್ಜ ಕೂಡಿಡ್ತಾ ಇದ್ದಾನೆ ಅಂದರೆ ಹರಿವೆ ಅಥವಾ ಹಂಡೆ. ಈ ಬಚ್ಚಲ ಮನೆಯಲ್ಲಿ ಸ್ನಾನಕ್ಕೆ ನೀರನ್ನು ಹಿಂದಿನ ಕಾಲದಲ್ಲಿ ಅಥವಾ ಮೊನ್ನೆವರೆಗೂ ಅಥವಾ ಇವತ್ತು ಕೆಲವು ಹಳ್ಳಿಗಳಲ್ಲಿ ಕೂಡಿಡ್ಲಾಗ್ತಾ ಇದೆ ತಂದು. ಅದಕ್ಕೆ ಒಲೆಯನ್ನು ಮಾಡಿ ಅದಕ್ಕೆ ಕಟ್ಟಿಗೆ ಮೂಲಕವಾಗಿ ಆ ನೀರನ್ನು ಬಿಸಿ ಮಾಡಲಾಗ್ತದೆ. ಕೊಡಪಾನ ಅಂದ್ರೆ ಮಗ, ಹಂಡೆ ಅಥವಾ ಹರಿವೆ ಅಜ್ಜ, ಕೊಡಪಾನ ಮಗ. ಕೊಡಪಾನದಲ್ಲಿ ನೀರನ್ನು ತಂದು, ಕೊಡದಲ್ಲಿ ನೀರನ್ನು ತಂದು ಆ ಹರಿವೆ ಅಥವಾ ಹಂಡೆಗೆ ಹೊಯ್ಲಾಗ್ತದೆ, ತುಂಬಲಾಗ್ತದೆ. ಅದನ್ನು ತಂಬಿಗೆ ಇಂದ ತಗೊಂಡು ನಾವು ಸ್ನಾನ ಮಾಡ್ತೀವಿ. ಆ ತಂಬಿಗೆಯಿಂದ ಅಲ್ಲಿ ತುಂಬಿದ ನೀರನ್ನು ಖರ್ಚು ಮಾಡ್ತೀವಿ. ಈ ಮೊಮ್ಮಗ ಅಂದರೆ ತಂಬಿಗೆ. ಇಲ್ಲಿ ಅಜ್ಜ ಅಂದರೆ ಹಂಡೆ ಅಥವಾ ಹರಿವೆ, ಮಗ ಅಂದರೆ ಕೊಡಪಾನ ಅಥವಾ ಕೊಡ, ಮೊಮ್ಮಗ ಅಂದರೆ ತಂಬಿಗೆ. ನೀರನ್ನು ಬಳಸ್ಕೊಳ್ಳುವಂಥ, ದೊಡ್ಡದರಲ್ಲಿ ಕೂಡಿಡುವ, ಮಧ್ಯಮ ಗಾತ್ರದಲ್ಲಿ ನೀರನ್ನು ತಂದು ಸೇರಿಸುವ ಅಥವಾ ಅದಕ್ಕೆ ಪೂರೈಸುವ, ಆಮೇಲೆ ಸಣ್ಣ ತಂಬಿಗೆ ಅದನ್ನು ಸ್ನಾನಕ್ಕಾಗಿಯೋ ಕೈಕಾಲು ಮುಖ ತೊಳ್ಕೊಳ್ಳಿಕ್ಕಾಗಿಯೋ ಬಳಸ್ಕೊಳ್ಳುವಂಥದ್ದು. ಇದನ್ನು ನಮ್ಮ ಜನಪದರು ಎಷ್ಟು ಚಂದ ಹೇಳಿದರು ನೋಡಿ. ಅಜ್ಜ ಕೂಡಿಡ್ತಾನೆ, ಮಗ ತಂದು ಹಾಕ್ತಾನೆ, ನೀರನ್ನು ತಂದು ಆ ಹರಿವೆಗೆ ಅಥವಾ ಹಂಡೆಗೆ ಎರೆಯುತ್ತಾನೆ, ಮೊಮ್ಮಗ ಅದನ್ನು ಖರ್ಚು ಮಾಡ್ತಾನೆ. ಈ ತಂಬಿಗೆಯಿಂದ ನೀರನ್ನು ಖರ್ಚು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ. ಹೀಗೆ ಒಂದು ಕುಟುಂಬದ ವ್ಯವಸ್ಥೆಯನ್ನೇ ವ್ಯಾಖ್ಯಾನಿಸುತ್ತಾ ಹಂಡೆ, ಕೊಡಪಾನ ಮತ್ತು ತಂಬಿಗೆಯ ಕುರಿತು ವಿವರ ನೀಡುವಂಥ ಈ ಒಗಟಿದೆಯಲ್ಲ, ಒಂದು ಕುಟುಂಬ ವ್ಯವಸ್ಥೆಯಲ್ಲಿಯೂ ಸಹ ಹೇಗೆ ನಡೀತದೆ ಅನ್ನೋದನ್ನು ಹೇಳುವ ಒಂದು ಬಗೆ ಅತ್ಯಂತ ಆಕರ್ಷಕವಾಗಿದೆ ನೋಡಿ. ಎಷ್ಟು ಮತ್ತೆ ಕೇಳಬೇಕು ಅನ್ನಿಸುತ್ತೆ. ಬಹುಪಾಲು ಮನೆಗಳಲ್ಲಿ ಮನೆ ಟ್ರೆಜರಿಯ ಬಿಗಿದ ಕಾಯಿ ಅಜ್ಜನ ಕೈಲೇ ಇರ್ತಿತ್ತು. ಅವನ ಮೂಲಕ ಮಗ ದುಡ್ಡು ತಗೊಂಡು, ಅಪ್ಪ ಸಂತೆಗೆ ಹೋಗ್ತಾ ಇದ್ದೀನಿ, ಇಷ್ಟು ದುಡ್ಡು ಕೊಡು. ಆಮೇಲೆ ತಂದದ್ದನ್ನು ಅಪ್ಪನಿಗೆ ಕೊಟ್ಟು, ಅಪ್ಪ ಇಷ್ಟು ಉಳಿತಪ್ಪ ಇಟ್ಟು. ಅವ ಮತ್ತೇನೂ ಕೆಲಸ ಮಾಡೋದಿಲ್ಲ, ಜಸ್ಟ್ ಆಪ್ರೇಟ್ ಮಾಡುವನು. ಹಾಗೆ ಹಂಡೆ ಅಥವಾ ಹರಿವೆಯೂ ಸಹ ನೀರನ್ನು ತುಂಬಿಕೊಳ್ಳೋದು, ಖರ್ಚು ಮಾಡಲಿಕ್ಕೆ ಕೊಡುವುದು ಅವರಿಗೆ. ಕೊಡಪಾನದಲ್ಲಿ ತಂದಾಗೋದು. ಆದರೆ ಮಗ ತಂದು ಹಾಕ್ತಾನೆ ಮತ್ತು ತಗೊಂಡು ಹೋಗಲಿಕ್ಕೆ ಮೊಮ್ಮಗನನ್ನು ಬಳಸ್ಕೊಳ್ತಾನೆ. ಹಾಗೆ ತಂಬಿಗೆಯ ಮೂಲಕವಾಗಿ. ಹೀಗೆ ಒಂದು ಸಂಕೇತಗಳ ಮೂಲಕ ಅಥವಾ ಒಂದು ಪ್ರತಿಮೆಯ ಮೂಲಕ, ಅಥವಾ ಇದನ್ನು ಬೇಕಾದರೆ ಒಂದು ವಸ್ತು ಪ್ರತಿರೂಪ ಅಂತಲೇ ಕರೀದು, ಆಬ್ಜೆಕ್ಟ್ ಕೊರೊಲೇಟಿವ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆ ಮೂಲಕವಾಗಿ ಒಂದು ಒಗಟನ್ನು ವ್ಯಾಖ್ಯಾನಿಸುವ ಈ ಪರಿ ಇದೆಯಲ್ಲ, ಇದು ಅತ್ಯಂತ ಖುಷಿ ಕೊಡುವಂಥದ್ದು. ಇಂಥ ಒಗಟುಗಳನ್ನು ಕಟ್ಟಿದ ನಮ್ಮ ಜನಪದರಿಗೆ ನಾವು ಕೈ ಮುಗಿಯೋಣ. ಆಲೋಚನೆ.com ವತಿಯಿಂದ ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ನಮಸ್ಕಾರ ನಿಮಗೆ.